ಇದು ಅಷ್ಟೇ, ಈ ತೋಟದಲ್ಲಿ ಇವಾಗ ನಿಮಗೆ ಮಧ್ಯದಲ್ಲಿ ರೋಡು ಭಾಳ ಚೆನ್ನಾಗಿ ಅದು ಕಾಣಿಸುತ್ತೆ. ಈಗೆಲ್ಲ ನುಗ್ಗೆ ಈ ಕಡೆ ಎಲ್ಲ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಅಗಸ್ತ್ಯ ಭಾಳ ಚೆನ್ನಾಗಿ ಬರ್ತಾಯಿದೆ. ನಾನು ಅಂತೇಳಿ ಒಂದಕ್ಕೊಂದು ಸ್ಪರ್ಧೆ ಮಾಡಿಕೊಂಡು ಬರ್ತಾಯಿದೆ. ಹಾಗೆ ಇದು ನಮ್ಮ ಬೋರ್ಗೆ ಹೋಗುವಂಥ ಇದು ಜಾಗ. ಈ ಜಾಗವನ್ನು ಇವಾಗ ವೆಹಿಕಲ್ ಓಡಾಡೋಕ್ಕೆ ನಾವು ಅವತ್ತೇ ಬಿಟ್ಕೊಂಡಿದ್ದೀವಿ. ಏನೋ ಕಾರಣಾಂತರದಿಂದ ಮಿಷಿನ್ಗಳು ಕರೆಂಟ್ ಇರುವುದು ವ್ಯತ್ಯಾಸದಿಂದ ಏನೋ ಆಗಿ ತೊಂದರೆ ಆಗ್ತವೆ. ಹಾಗೆ ಇದು ಮೊನ್ನೆ ಮಿಷಿನ್ ಏನೋ ಆಗಿ ಸುಟ್ಟೋಗಿದೆ. ಆ ಸುಟ್ಟೋಗಿ ನಮಗೆ ಇಲ್ಲಿ ಗಂಟ ತೊಂದರೆ ಆಗಿದ್ದರೆ ಗಿಡಗಳಿಗೆಲ್ಲ ನೀರು ತೊಂದರೆ ಆಗೋದು ಎಲ್ಲ ಅಷ್ಟೇ. ನಾವು ಏನನ್ನು ಪ್ರಾರ್ಥನೆ ಮಾಡ್ತೀವಿ, ಏನನ್ನು ಕೇಳ್ತೀವಿ, ಅದೇ ಥರ ನಮಗೆ ಪ್ರಕೃತಿ ಕೊಡ್ತದೆ. ಈಗ ಮಿಷಿನ್ ರಿಪೇರಿಯಾಗಿ ಬರೋ ಗಂಟ ನಮ್ಗೆ 2-3 ದಿನ ನೀರು ತೊಂದರೆ ಆಗ್ತದೆ ಅಂದ್ಬಿಟ್ಟು ಪ್ರಕೃತಿ ಮಳೆ ಉಳಿಸಿದೆ. ಇನ್ನೂ 4-5 ದಿನಕ್ಕೆ ಇದು ನೀರಿಗೇನು ಇಲ್ಲಿ ಸಮಸ್ಯೆ ತೊಂದರೆ ಏನಾಗೋದಿಲ್ಲ. ಬೋರ್ ಬಿಚ್ಕೊಂಡು ಹೋಗಿದ್ದಾರೆ. ಅದು ತಂದು ಫಿಟ್ ಮಾಡೋ ಗಂಟ ನಮಗೆ ಪ್ರಕೃತಿ ಸಹಾಯ ಮಾಡಿದೆ. ಬೇಲಿಯಲ್ಲಿ ಇರೋ ಜಟ್ರೋಪ ಇಲ್ಲಿ ಭಾಳ ಸೂಪರಾಗಿ ಬಂದಿದೆ ನೋಡಿ. ಆ ಬೆಟ್ಟ ಜಟ್ರೋಪ ಬೇಲಿ ಪಕ್ಕದಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ಇದೆಲ್ಲ ಬಂದಿದೆ. ಈ ರೀತಿ ಮಹಾಗನಿಯಲ್ಲಿ ನಿಮಗೆ ಇದು ಹೈಟ್ ಹೋಗುತ್ತೆ. ಹಿಂಗೇನಾದ್ರು ಕೆಳಗಡೆ ಬಂದು ಸುಳಿ ಬಂದರೆ ಹೆಂಗೆ ನೀವು ಕ್ಲೀನಾಗಿ ಕಟ್ ಮಾಡ್ಕೊಬೋದು, ಅಥವಾ ಕಟ್ಟರ್ ಇಟ್ಕೊಂಡು ಕಟ್ಟರಲ್ಲೂ ಕಟ್ ಮಾಡ್ಬೋದು. ಅಭ್ಯಾಸ ಇದ್ದರೆ ಕೈಯಲ್ಲೂ ಇದನ್ನ ನಾವು ಮುರಿಬೋದು. ಹಾಗೆ ಇದು ನಮ್ಮ ಹಿಪ್ಪನೇರಳೆಗೆ ಒಂದು ದೊಡ್ಡ ಇತಿಹಾಸನೇ ಇದೆ. ಅದರಲ್ಲೂ ಕರ್ನಾಟಕದ ರೇಷ್ಮೆ ಭಾಳ ಹೆಸರುವಾಸಿ. ಅದಕ್ಕೆ ಮೈಸೂರು ಸಿಲ್ಕ್ ಅಂತ ಹೇಳೋದು. ಆ ಮೈಸೂರು ಸಿಲ್ಕನ್ನು ಕರ್ನಾಟಕದ ಮೈಸೂರು ಸಿಲ್ಕ್ನಷ್ಟು ಬೇರೆ ಎಲ್ಲೂ ಬರೋದಿಲ್ಲ. ಯಾವುದೇ ದೇಶದಿಂದ ಎಷ್ಟೇ ಸಿಲ್ಕ್ ಬಂದರೂ ನಮ್ಮ ಮೈಸೂರು ಸಿಲ್ಕ್ ಥರ ಯಾವುದೂ ಇಲ್ಲ. ನಮ್ಮದು ವಿಶ್ವ ಪ್ರಖ್ಯಾತಿ ಆದಂಥ ಅದರದ್ದು ಮಲ್ಬರಿ ಇದು, ಅದರದ್ದು ಸೊಪ್ಪು. ಇದು ಸೊಪ್ಪಿಂದನೇ ನಾವು ರೇಷ್ಮೆ ಹುಳನ ಬೆಳೆಸಿ ಇದು ಮಾಡೋದು. ಹಾಗೆ ರೇಷ್ಮೆಗೆ ಭಾಳ ಪ್ರಾಧಾನ್ಯತೆಯನ್ನು ಕೊಟ್ಟವರು, ಹೆಸರುವಾಸಿ ಕೊಟ್ಟವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರಾರು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಾವು ಯಾಕೆ ಭಾರತ ಸ್ಮರಣೀಯರು ನೆನೆಸ್ಕೊತೀವಿ ಅಂದರೆ ಅವ್ರು ಮಾಡಿದಂಥ ಕೆಲಸಗಳು ಭಾಳ ಅದ್ಭುತ, ಇಡೀ ಪ್ರಪಂಚಕ್ಕೆ ಮಾದರಿಯಾದ ಕೆಲಸಗಳು. ಹಾಗೆಯೇ ಅವರು ನರಸೀಪುರದಲ್ಲಿ ರೇಷ್ಮೆದು ಚಾಕಿ ಒಂದು ಸೆಂಟರನ್ನು ಮಾಡ್ತಾರೆ, ರೇಷ್ಮೆ ನೂಲನ್ನು ತೆಗೆಯುವಂಥದ್ದು. ಅದು ಕೂಡ ಒಂದು ಭಾಳ ಯಶಸ್ವಿಯಾದ ಕೆಲಸ. ಅದನ್ನು ಇತ್ತೀಚೆಗೆ ಏನೋ ಸರ್ಕಾರ ಪ್ಲೇ ಗ್ರೌಂಡ್ ಮಾಡ್ತೀವಿ ಅಂದ್ಬಿಟ್ಟು ಆ ಜಾಗವನ್ನು ಆಕ್ರಮಣ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ದಯಮಾಡಿ ಕರ್ನಾಟಕ ಸರ್ಕಾರ ಅದನ್ನು ಉಳಿಸ್ಕೋಬೇಕು. ಯಾಕೆಂದರೆ ಮೈಸೂರು ಮಹಾರಾಜರು ಮಾಡಿದಂಥ ಅದ್ಭುತವಾದ ಕೆಲಸಗಳನ್ನ ಉಳಿಸ್ಕೋಬೇಕು. ಅದೆಲ್ಲೂ ನಾಶ ಮಾಡೋಕ್ಕೆ ಹೋಗಬಾರ್ದು. ನೀವು ಆಟದ ಮೈದಾನ ಮಾಡೋಕ್ಕೆ ಬೇಕಾದಷ್ಟು ಜಾಗ ಇದೆ, ಬೇಕಾದಷ್ಟು ಜಾಗದಲ್ಲಿ ಮಾಡಿ. ಆದರೆ ಮೈಸೂರು ಮಹಾರಾಜರು ಮಾಡಿರೋ ನೆನಪಿಗೆ ಅದನ್ನು ಸಿಲ್ಕ್ ಫ್ಯಾಕ್ಟ್ರಿಯನ್ನು ಉಳಿಸ್ಕೊಳ್ಳಿ. ಆವಾಗ ಅದು ನಿಮಗೂ ಒಳ್ಳೆಯದಾಗ್ತದೆ. ಅದು ಯಾವುದೇ ಸರ್ಕಾರ ಇರಲಿ. ಅವು ಇತ್ತೀಚೆಗೆ ರಾಜಕೀಯದಲ್ಲಿ ಮಾತಾಡೋ ಕೆಲವರು ಭಾಳ ಪ್ರೀತಿ ಹೇಳ್ತೀವಿ, ಹೌದು ನೀವು ಹೇಳೋಕ್ಕೆ. ಆದರೆ ನಾವು ಅದನ್ನು ಸ್ವಲ್ಪ ಖಂಡಿಸ್ತಾ ಇದ್ರೂ ಅದು ಭಾರಿ ಕಷ್ಟ ಆಗ್ತದೆ. ಮೊನ್ನೆ ಒಬ್ಬರು ನ್ಯಾಯಾಧೀಶರು ಒಬ್ಬರು ಹೇಳ್ತಿದ್ರು, ಈ ದೇಶ ಹಾಳು ಮಾಡೋರಿಂದ ಹಾಳಾಗೋದಕ್ಕಿಂತ ಹಾಳು ಮಾಡೋದನ್ನ ನೋಡ್ಕೊಂಡಿದ್ದಾರಲ್ಲ ಅವರಿಂದಾನೇ ಹಾಳಾಗಿರೋದು ಜಾಸ್ತಿ ಅಂತ. ಏನು ಹೇಳಿ, ಯಾರು ಹಾಳು ಮಾಡ್ತಾಯಿದ್ದಾರಲ್ಲ ಅವರಿಂದ ಹಾಳಾಗಿರೋದಕ್ಕಿಂತ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದಾರಲ್ಲ ಅವರಿಂದನೂ ಇನ್ನೂ ಜಾಸ್ತಿ ಹಾಳಾಗಿರೋದು. ಅದರಿಂದ ನಾವು ಏನೇ ಸಂದರ್ಭ ಬಂದಾಗ ಅದನ್ನು ಸ್ವಲ್ಪ ಕಟುವಾಗಿ ಸ್ವಲ್ಪ ಟೀಕಿಸಬೇಕಾಗ್ತದೆ. ಇಲ್ಲದ್ರೆ ನಮಗೆ ನರನಾಡಿಗಳಿರೋದಿಲ್ಲ. ಸತ್ತಂತಿಯರನ್ನು ಬಡಿದು ಎಚ್ಚರಿಸು. ನಮ್ಮದೇನಂದರೆ ಜಾಗೃತಿ. ಯಾರ ಮೇಲೂ ದ್ವೇಷ ಅಲ್ಲ ನಮಗೆ. ಒಳ್ಳೆ ಕೆಲಸ ಮಾಡಬೇಕೆಲ್ಲರೂ. ನೀವು ಮಾಡದೇ ಇದ್ದರೆ ಪ್ರಕೃತಿ ಒಂದಿನ ನಿಮ್ಮ ಕೈಲಿ ಮಾಡಿಸ್ತದೆ. ಅಲ್ಲಿವರೆಗೂ ನಾವು ಕಾಯಬೇಕಷ್ಟೆ. ಅದರಿಂದ ಎಲ್ಲರೂ ಕೂಡ ಅಷ್ಟೇ ಸಿಕ್ಕಿದಂಥ ಅವಕಾಶವನ್ನು ಅಧಿಕಾರಿಗಳು ಬಳಸ್ಕೊಳ್ಳೋದು ಒಳ್ಳೆಯದು. ನೋಡಿ, ನಾವು ನುಗ್ಗೆ ಗಿಡದಲ್ಲಿ ಎಂಥ ಅದ್ಭುತವಾದ ಕಾಯಿ ಬಂದಿದೆ ನೋಡಿ. ಎಷ್ಟು ಕಾಯಿ ಬಂದಿದೆ ನೋಡಿ. ಇದರಲ್ಲಿ ಸಾವಿರಾರು ಕಾಯಿ ಇದೆ ನೋಡಿ. ಈಗ ನೋಡಿ ಎಂಥ ಕಾಯಿ ಬಂದಿದೆ ನೋಡಿ. ಪ್ರಕೃತಿಯಲ್ಲಿ ಏನು ಶಕ್ತಿ ಇಲ್ಲ ನೋಡಿ, ಎಷ್ಟು ಕಾಯಿ ಇದೆ ನೋಡಿ, ಯಾವ ಥರ ಇದೆ ನುಗ್ಗೆ ನೋಡಿ, ಎಷ್ಟು ಕಾಯಿ ಬಂದಿದೆ ನೋಡಿ. ಎಂಥ ಒಂದು ಅದ್ಭುತವಾದ ವ್ಯವಸ್ಥೆ ನೋಡಿ. ಪ್ರಕೃತಿ ನಮಗೆ ಏನೇನು ಕೊಡಲ್ಲ. ನಮ್ಮೆಲ್ಲ ಆಸೆಗಳನ್ನು ಈಡೇರಿಸುವ ಸಾಮರ್ಥ್ಯ ಪ್ರಕೃತಿಗಿದೆ, ದುರಾಸೆ ಏನಲ್ಲ. ನೋಡಿ ಕಾಯಿ ನೋಡಿ ಎಷ್ಟು ಕ್ಲೀನಾಗಿದೆ. ಮಕ್ಕಳು ಮುದ್ದಾಗಿ ಮಕ್ಕಳು ನೋಡಿ ಆಸೆ ಪಡ್ಬೋದಲ್ವ, ಕೀಳ್ಬೋದಲ್ವ, ಖುಷಿ ಪಡ್ಬೋದಲ್ವ. ಮತ್ತು ಇದನ್ನ ನಾವು ಸೇವಿಸ್ಬೋದಲ್ವ ವಿಷಮುಕ್ತವಾಗಿ. ನೋಡಿ ಒಂದು ನುಗ್ಗೆ ಗಿಡ ಎಷ್ಟೊಂದು ಅದ್ಭುತವಾದ ಎಷ್ಟು ಕಾಯಿಗಳನ್ನು ಕೊಟ್ಟಿದೆ ನೋಡಿ. ಸಾವಿರಾರು ಕಾಯಿ ಇದೆ ನೋಡಿ. ಎಷ್ಟಿದೆ ನೋಡಿ. ಇದು ನೋಡಲಿಕ್ಕೆ ಒಂದು ಆನಂದ ನೋಡಿ. ಕಾಯಿಗಳು ಎಷ್ಟೆಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ ನೋಡಿ. ಪ್ರಕೃತಿಯಲ್ಲಿ ಏನು ನುಗ್ಗೆ ಗಿಡಕ್ಕೆ ಏನಿಲ್ಲ, ಒಂದು ಸಲ ನಡೋದಷ್ಟೇ ಕೆಲಸ. ಆಮೇಲೆ ಅದಕ್ಕೆ ನೀರು ಜಾಸ್ತಿ ಕೊಡಬಾರ್ದು.
ಎಷ್ಟು ಕಾಯಿದೆ ನೋಡಿ. ಹಾಂ ನೋಡಿ ಹೇಗಿದೆ ನೋಡಿ, ಹೇಗೆ ಬೆಳೆದಿದೆ ನೋಡಿ, ಹೇಗೆ ಕವರ್ ಆಗಿದೆ ನೋಡಿ ಕಾಯಿಗಳು. ನೋಡಿ ಇಲ್ಲಿ ಕಾಯಿಗಳು ಎಷ್ಟಿದೆ ನೋಡಿ. ಹಾಂ ನೋಡಿ ಎಷ್ಟು ಕಾಯಿಗಳಿದೆ. ಎಷ್ಟೊಂದು ಅದ್ಭುತ. ಹಾಂ ಪ್ರಕೃತಿ ಇಷ್ಟೊಂದು ಅದ್ಭುತವಾಗಿದೆ ನೋಡಿ, ಎಷ್ಟು ಕೊಟ್ಟಿದೆ ನೋಡಿ ಇಲ್ಲಿ. ಹಾಂ ಇದೆಲ್ಲ ಪ್ರಕೃತಿಗೆ ನಾವು ಕೃತಜ್ಞತರಾಗಿರಬೇಕು. ಹಾಂ ಪ್ರಕೃತಿ ಎಲ್ಲ ಕೊಡುತ್ತೆ, ಅದನ್ನು ನಾವು ಕಾಯಬೇಕಷ್ಟೇ, ತಾಳ್ಮೆಯಿಂದ ಕಾಯಬೇಕು. ಇದಕ್ಕೆ ಯಾವುದೇ ಒಂದು ಗೊಬ್ಬರ ಔಷಧಿ ಸ್ಪ್ರೇ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಮನೆ ಮುಂದೆಗಡೆ 1-2 ಗಿಡ ನೆಟ್ಕೊಳ್ಳಿ, 1-2 ಗಿಡ ನೆಟ್ಕೊಳ್ಳಿ ಸಾಕು. ನುಗ್ಗೆ ಮಾತ್ರ 1-2 ನೆಟ್ಕೊಂಡು ಸಾಕು. ಅದು ಒಂದು ವರ್ಷಕ್ಕೆ ಸಲ ಕಟ್ ಮಾಡ್ಕೊಳ್ಳೋದು. ಆಮೇಲೆ ಅದು ಸೊಪ್ಪನ್ನು ದಿನ ಬಳಸೋದು. ನಿಮಗೆ ದಿನ ಸಿಕ್ಕದೇ ಇದ್ದರೆ ಅದನ್ನು ಪುಡಿ ಮಾಡಿ ಒಣಗಿಸಿಟ್ಕೊಂಡು ಅದನ್ನು ನೀವು ಬೇಕಾದರೆ ಒಣಗಿಸಿಟ್ಟಿರೋ ಪುಡಿಯನ್ನು ನೀವು ಬಳಸ್ಬೋದು. ನೋಡಿ ಇದೆಲ್ಲ ಈಗ ಹೀಗೆ ತೆಂಗಿನ ಗಿಡ ನೋಡಿ ಕುಳ್ಳಿಗಿರ್ಬೇಕಿತ್ತು. ಈ ಥರ ಬೊಡ್ಡೆ ಚೆನ್ನಾಗಿದ್ದರೆ, ಈ ಥರ ಇದ್ದರೆ ಭಾಳ ಚೆನ್ನಾಗಿ ಬರ್ತದೆ. ಇದಕ್ಕೆಲ್ಲ ಈಗ ನಾವು ನೆಕ್ಸ್ಟು ಇದ್ರ ಮಧ್ಯೆ ಸ್ವಲ್ಪ ಉರುಳೆಯನ್ನು ಹಾಕ್ಬಿಡ್ಬೇಕು. ಉರುಳೆಯನ್ನು ಹಾಕ್ಬಿಟ್ಟಾಗ ಅದು ಚೆನ್ನಾಗಿ ಬರುತ್ತೆ. ಇದೆಲ್ಲ ಅಷ್ಟೇ, ಅರಳನ್ನು ನಾವು ಚಚ್ಚಿ ಈ ಥರ ಹಾಕಿದ್ರೆ 1 ಎಕರೆಗೆ ನೀವು 4-5 ಕಡೆ ಹಾಕಿದ್ರೆ ಆಯಿತು. ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಾಳೆ ಬರ್ತಾಯಿದೆ ನೋಡಿ, ಬಾಳೆ ಚೆನ್ನಾಗಿ ಬರ್ತಾಯಿದೆ. ಎಲ್ಲ ಗಿಡ ಅಷ್ಟೇ, ತೆಂಗಿನ ಗಿಡ ಈ ಥರ ಒಳ್ಳೆ ಲುಕ್ಕಲ್ಲಿ ಬರ್ತಾಯಿದೆ. ಅದಕ್ಕೆ ಹುಲ್ಲಿಯನ್ನು ಬಾಳೆ ಸ್ವಲ್ಪ ಲುಕ್ಕಲ್ಲಿ ಇದೆ ಅಲ್ವೇನಪ್ಪ, ಬರ್ತಾಯಿದೆ. ಈಗೆಲ್ಲ ಲೈನಲ್ಲಿ ಕ್ಲೀನ್ ಮಾಡಬೇಕಷ್ಟೇ, ಮಧ್ಯದಲ್ಲಿ ಹಂಗೆ ಬಿಟ್ಕೊಳ್ಬೇಕು. ಹಂಗೆ ಬಿಟ್ಕೊಂಡ್ರೆ ಅದು ಪಾಡ್ಗಳು ಚೆನ್ನಾಗಿ ಬರುತ್ತೆ. ಹಂಗೆ ಜಟ್ಟೋಪ ಇದು ಭಾಳ ಸೂಪರಾಗಿದೆ. ಜಟ್ಟೋಪ ಚೆನ್ನಾಗಿ ಬರ್ತಾಯಿದೆ. ನುಗ್ಗೆನೂ ಕೂಡ ಅಷ್ಟೇ, ನೇರಳೆ ಅದ್ರ ಸುತ್ತ ಕ್ಲೀನ್ ಮಾಡಬೇಕಂದ್ರೆ ಮಾಡೋದು. ಅದು ಸ್ವಲ್ಪ ದೊಡ್ಡ ಗಿಡ ಆಗಿರೋದ್ರಿಂದ ಸ್ವಲ್ಪ ಹೊರಗೆ ಆಗ್ಬಾರ್ದು. ಆಮೇಲೆ ನೀವು ನಿಮ್ಮಲ್ಲಿ ಡಬ್ಬ ಸಿಕ್ಕಲಿ ಅಂದರೆ ಈ ರೀತಿ ವೇಸ್ಟ್ ಬಾಟ್ಲು ಸಿಕ್ಕಿದ್ರು ಬಾಟ್ಲನ್ನು ಕುಯ್ದು ನೀವು ಇಡ್ಬೋದು. ಯಾಕೆ ನಾವು ಇದೆಲ್ಲ ತೋರಿಸ್ತೀವಿ ಅಂದರೆ ಇಂಥದ್ರಲ್ಲೇ ಮಾಡಬೇಕು ಅಂತೇನಿಲ್ಲ. ನೀವು ಯಾವುದೋ ಡಬ್ಬ ಸಿಕ್ಕರೆ ಮಾಡ್ಕೊಳ್ಬೋದು. ಅದರಿಂದ ನಿಮಗೆ ನಾವು 4-5 ಆಪ್ಷನ್ಸ್ ಕೊಡ್ತೀವಿ. ಯಾವ ಥರ ಡಬ್ಬ ಸಿಕ್ಕಿದ್ರೆ ಆ ಡಬ್ಬದಲ್ಲೆಲ್ಲ ನೀವು ಮಾಡಿ ಒಟ್ಟಿನಲ್ಲಿ ಅದನ್ನ ಅರ್ದು ಹಾಕಬೇಕಷ್ಟೆ, ಚಚ್ಚಿಬಿಟ್ಟು ಅದು ಹಾಕೋಬೇಕು. ಚೆನ್ನಾಗಿ ಬಂದಿದೆ. ನೆಕ್ಸ್ಟು ನಾವು ನುಗ್ಗೆನ 2 ಅಡಿಗೆ ಅದು ತುದಿಯನ್ನು ಕಟ್ ಮಾಡ್ಬೋದು. ಈಗ ನಾವಲ್ಲಿ ಕೊಳ್ಳೆಗಾಲದಲ್ಲಿ ಒಂದು ತೋಟದ ಕೆಲಸ ಮುಗಿಸ್ಕೊಂಡು ಬರೋಣ ಇಲ್ಲಿ ಬೇಗ ಬಂದು ಇದೆಲ್ಲ 2 ಅಡಿ ಬಂದಿದ್ದ ತಕ್ಷಣ ಇದು ತುದಿಯನ್ನು ನಾವು ಈ ರೀತಿ ಕಟ್ ಮಾಡಬೇಕು. 2 ಅಡಿ ಕಟ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಇನ್ನೂ ಅಲ್ಲಿ ಕೌಲು ಹೊಡೆದು ಇನ್ನೂ ಅದ್ಭುತವಾಗಿ ಬರುತ್ತೆ. 2 ಅಡಿಗೆ ನಾವು ಕಟ್ ಮಾಡಿ ಬಿಡ್ತೀವಿ. ಹೀಗೆ ನಾವು ನಮ್ಮಲ್ಲಿ ವೇಸ್ಟ್ ಕೋಕೋಲಾ ಪೆಪ್ಸಿ ಬಾಟ್ಲುಗಳು ಇರ್ತೀವಲ್ಲ, ಪೆಪ್ಸಿ ಕೋಕೋಲಾ ಬಾಟ್ಲ್ ಮೇಲ್ಗಡೆ ತಲೆ ಹಾಸ್ಬಿಟ್ಟು ಆ ಡಬ್ಬದಲ್ಲೂ ಇಡ್ಬೋದು. ಇದೆಲ್ಲ ನಿಮಗೆ ಒಂದು ಎಕ್ಸಾಂಪಲ್ ನಾವು ತೋರಿಸ್ತಾ ಇರುತ್ತೆ. ಚೆನ್ನಾಗಿ ಬರ್ತಾಯಿದೆ ಗಿಡಗಳು. ನುಗ್ಗೆ ಅಂತೂ ನಾವು ಇಲ್ಲಿ 4-5 ಥರದ ನುಗ್ಗೆಯನ್ನು ಹಾಕಿದ್ದೇವೆ. ಅದರ ಮುಂದೆ ನಿಮಗೆ ಯಾವ್ಯಾವ ನುಗ್ಗೆ ಅಂತ ಹೇಳ್ತೇವೆ ನೋಡಿ. ಈಗ ಇದು ನುಗ್ಗೆ ಒಂದು 2 ಅಡಿ ಬಂದಮೇಲೆ ಈ ರೀತಿ ನಾವು ತುದಿಯನ್ನು ಕಟ್ ಮಾಡಿಬಿಡೋಕೆ. ಈ ಥರ ಕಟ್ ಮಾಡಿಬಿಟ್ರೆ ಅದು ನಿಮಗೆ ಇದನ್ನು ದಿನ ಪಲ್ಯನೂ ಮಾಡ್ಕೊಳ್ಬೋದು. ಇಷ್ಟು ಬಂದು ಸಾಕು, ಈ ಲೆವೆಲ್ಗೆ ಬಂದು ಸಾಕು. ಈ ಲೆವೆಲ್ಗೆ ನಿಮ್ಮ ಒಂದು ನಾಭಿ ಲೆವೆಲಿಂದ 1-2 ಅಡಿ ಬರ್ತದೆ. ಈ ಥರ ಕಟ್ ಮಾಡಿಬಿಡಬೇಕು. ಅವಾಗ ಅದು ಚೆನ್ನಾಗಿ ಅದು ಇನ್ನು ಅಲ್ಲೇ ಕೌಲು ಹೊಡೆದು ಕ್ಲೀನಾಗಿ ಬರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡು 2 ಅಡಿಗೆ ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ನುಗ್ಗೆದು ಒಳ್ಳೆ ಬೆಳವಣಿಗೆ ಇದೆ. 2 ಅಡಿ ಬಂದಿದ್ದ ತಕ್ಷಣ ನೀವೇನು ಮಾಡಬೇಕು, ನುಗ್ಗೆನ ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದ್ರೆ ಇಲ್ಲಿ ಇನ್ನೂ ನೆಕ್ಸ್ಟು 4-5 ಸುಳಿ ಬರ್ತದೆ, ಕಟ್ ಆಗ್ತದೆ ನೋಡಿ. ಈ ಥರ ಕಟ್ ಮಾಡಬೇಕು ನುಗ್ಗೆ. ನಿಮ್ಮ ಸೊಂಟದ ಮಟ್ಟಕ್ಕೆ ಬಂದರೆ ಸಾಕು. ಕಟ್ ಮಾಡಿಬಿಟ್ರೆ ಅದು ಇನ್ನೂ ಇಲ್ಲಿ ಕೌಲು ಹೊಡೆದು ಅದು ಇನ್ನೂ ಭಾಳ ಅದ್ಭುತವಾಗಿ ಬರೋಕ್ಕೆ ಶುರು ಆಗ್ತದೆ. ಈಗ ನೀವು ಡೈಲಿ ಸಾಂಬಾರಾಗಿ ಪಲ್ಯವಾಗಿ ಬಳಸ್ಬೋದು, ಅಥವಾ ನೀವು ಬೇರೆ ತರಕಾರಿ ಜೊತೆಗೆ ಬಳಸ್ಬೋದು, ಈಗ ಬೇರೆ ಸೊಪ್ಪಿನ ಜೊತೆ ಮಾಡಿ ಪಲ್ಯ ಮಾಡಿ ಬಳಸ್ಬೋದು. ಜಾಸ್ತಿ ಆಯಿತು ಅಂದರೆ ಬೇಕಾದ್ರೆ ಈಗ ಒಣಗಿಸಿ ಇಟ್ಕೊಂಡು ನೀವು ಬಾಟ್ಲಲ್ಲಿ ಇಟ್ಕೊಂಡ್ರೆ ನೀವು ಊಟದಲ್ಲಿ ಮಧ್ಯದಲ್ಲಿ ಯಾವಾಗ ಬೇಕಂತ ಅದನ್ನು ಆಯಿತು. ಇದೆಲ್ಲ ಕೀರೆ ಸೊಪ್ಪು ಜಮೀನೆಲ್ಲ ಸುತ್ತ ಹರ್ಕೊಂಡು ಬಂದರೆ ನೋಡಿ, ಈ ರೀತಿ ಮುಳ್ಳು ಕೀರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೀವು ನಿತ್ಯ ನಿಮ್ಮ ಅಡುಗೆಯಲ್ಲಿ ಇದನ್ನ ಬಳಸ್ಬೋದು ನೋಡಿ. ಇಲ್ಲಿ ನುಗ್ಗೆ 2 ಅಡಿ ಬಂದಿದ ತಕ್ಷಣ ನಾವು ಇದನ್ನು ಕಟ್ ಮಾಡ್ಕೋಬೋದು. ಈ ಥರ 2 ಅಡಿಗೆ ಈ ಥರ ಕಟ್ ಮಾಡ್ಕೋಬೋದು ನೋಡಿ. ತೋಟ ಸುತ್ತ ಹರ್ಕೊಂಡು ಬಂದಾಗ ಸಾಯಂಕಾಲ ಸೊಪ್ಪಿಗೆ
ಸಾಯಂಕಾಲ ಸಾಂಬಾರಿಗೆ ಸೊಪ್ಪು ಸಿಕ್ಬಿಡ್ಬೇಕು ತರಕಾರಿ. ಆ ರೀತಿ ಮಾಡಬೇಕು ನಮ್ಮ ಕೃಷಿ. ಆ ಥರ ಕಟ್ ಮಾಡ್ಕೊಂಡು ಹೋಗ್ಬೇಕು. ಕಟ್ ಮಾಡ್ಕೊಂಡು ಹೋದರೆ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ಬರ್ತದೆ.